ವಿಧಾನಸಭೆ ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಹಣದ ಹೊಳೆಯನ್ನ ಹರಿಸಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಮಾಜಿ ಶಾಸಕರು ಖರ್ಚು ಮಾಡಿದ ಹಾಗಾದ್ರೆ ಎಷ್ಟು? ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಹಣದ ಹೊಳೆಯನ್ನ ಹರಿಸಿದ್ರ? ಮಾಜಿ ಶಾಸಕರು ಖರ್ಚು ಮಾಡಿದ್ದ ನಿಜಕ್ಕೂ ಕೂಡ ಎಷ್ಟು ಹಾಗಾದ್ರೆ? ಇದು ಬಿಜೆಪಿ ಮಾಜಿ ಶಾಸಕರೊಬ್ಬರ ಕಾಂಚಾಣದ ಮಾತು. ಬಹಿರಂಗವಾಗಿ ಎಲೆಕ್ಷನ್ ಖರ್ಚಿನ ಲೆಕ್ಕವನ್ನ ಬಿಚ್ಚಿಟ್ಟಿದ್ದಾರೆ ಲೀಡರ್. ಎಲೆಕ್ಷನ್ ಸಂದರ್ಭದಲ್ಲಿ ಅಷ್ಟೊಂದು ಹಣ ಬಂದಿದ್ದಾದ್ರೂ ಎಲ್ಲಿಂದ ಇವ್ರಿಗೆ ಹಾಗಾದ್ರೆ? ಈ ಮಾಜಿ ಶಾಸಕ 40 ಕೋಟಿ ಖರ್ಚು ಮಾಡಿದ್ ಯಾರಿಗೆ? ಪಕ್ಷದ ಕಚೇರಿಯಲ್ಲಿ ಬಹಿರಂಗವಾಗಿ ಮಾಜಿ ಶಾಸಕರು ಹೇಳಿಕೆಯನ್ನ ನೀಡಿದ್ದಾರೆ. 40 ಕೋಟಿ ಹಣದ ರಹಸ್ಯವನ್ನ ಬಯಲು ಮಾಡಿದ್ದಾರೆ ಮಾಜಿ ಶಾಸಕ. ಎಲೆಕ್ಷನ್ ಸಂದರ್ಭದಲ್ಲಿ ಹಾಗಾದ್ರೆ ಚುನಾವಣಾ ಆಯೋಗ ಕಣ್ಮುಚ್ಕೊಳ್ತಿತ್ತ? ಹೆಸರಿಗಷ್ಟೇ ಮಾತ್ರ ರೈಡ್ಗಳಾಗೋದು, ಚುನಾವಣಾ ಆಯೋಗ ತಪಾಸಣೆಯನ್ನ ನಡೆಸೋದು ಮಾತ್ರ ನಡೆಯೋದಾ ಹಾಗಾದ್ರೆ? ಬಿಜೆಪಿ ಕಚೇರಿಯಲ್ಲಿ ಸೋಲಿನ ಬೇಸರವನ್ನ ಹೊರಹಾಕಿದ್ದಾರೆ ಮಾಜಿ ಶಾಸಕ. ರಾಣೆಬೆನ್ನೂರು ಬಿಜೆಪಿ ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ 40 ಕೋಟಿ ಖರ್ಚು ಮಾಡಿದ್ರು ನಾನು ಸೋತಿದ್ದೇನೆ ಅನ್ನುವಂತ ಮಾತನ್ನ ಮಾಜಿ ಶಾಸಕ ಹೇಳಿದ. ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆಯ ವಿರುದ್ಧ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು. ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋ ಸಂದರ್ಭದಲ್ಲಿ ಈ ಖರ್ಚಿನ ಲೆಕ್ಕಾಚಾರವನ್ನ ಬಿಚ್ಚಿಟ್ಟಿದ್ದಾರೆ ಲೀಡರ್. 40 ಕೋಟಿ ಖರ್ಚು ಮಾಡಿದ್ರು ಕೂಡ ನಾನು ಸೋತಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಮಾಜಿ ಶಾಸಕರು. ನನ್ನ ಸೋಲಿಗೆ ನಾನೇ ಕಾರಣ ಅನ್ನುವಂತ ಮಾತನ್ನ ಅರುಣ್ ಕುಮಾರ್ ಪೂಜಾರ್ ಹೇಳಿದ್ದಾರೆ. ಅರುಣ್ ಕುಮಾರ್ ಪೂಜಾರ್ ಅವರ ವಿರುದ್ಧ ಈಗ ಆಯೋಗ ಕ್ರಮ ಕೈಗೊಳ್ಳುತ್ತಾ ಹಾಗಾದ್ರೆ? 40 ಕೋಟಿಯನ್ನ ನಾನು ಖರ್ಚು ಮಾಡಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗಿದ್ರೆ ಈ ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಆಕ್ಚುಲ್ ಆಗಿ ಹೇಳಿದ್ದೇನು ಅನ್ನೋದನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ತೋರಿಸ್ತೀವಿ ನೋಡಿ. ಗುಂಪುಗಾರಿಕೆಯಾಗಿ ಏನಾಗಿ ಪರಿಸ್ಥಿತಿ ನಾನು ಸೋತಲ್ಲ, ನಾನೇನು ಗೆದ್ದಿಲ್ಲ. ಇವತ್ತು ನಾನು ಬಹಳ ಹತ್ರ ಬಂದು ಸೋತರ ಬಹಳ ನೋವಿದೆ. ಇವತ್ತು ನಿಮಗೇನು ನೋವಾಗಿದ್ದೀರ? ನೀವು ಹತ್ತು ಪಡೆದ್ರೆ ನಾನು ಸೋತ ದಿವಸ ಒಂದೇ ಮಾತು ಹೇಳಿದ್ದೀನಿ, ನನ್ನ ಸೋಲಿಗೆ ನಾನೇ ಕಾರಣ, ನಮ್ಮ ಯಾರು ಕಾರ್ಯಕರ್ತರ ಕಾರಣ ಅಲ್ಲ. ನನ್ನ ಹಣೆ ಬರೋ ಸರಿಲ್ಲ, ನಾನು ಸೋಲಿಗೆ ಯಾರು ನಾವು ಬಟ್ ಮಾಡೋದು ಅಂತ ಹೇಳಿದ್ದೀನಿ. ನಾನು ಸೋತಾಗ ನಾನು 40 ಕೋಟಿ ಖರ್ಚು ಮಾಡಿದ್ದೆ. ನಾನು 40 ಕೋಟಿ ಖರ್ಚು ಮಾಡಿದ್ದೆ. ನಾನು 40 ಕೋಟಿ ಖರ್ಚು ಮಾಡಿದ್ದೆ. ಅಷ್ಟು ಖರ್ಚು ಮಾಡಿದ್ರು ಕೂಡ ಇವತ್ತು ಮತ್ತೆ ನಾವು ಪಕ್ಷವನ್ನ ಕಟ್ಟಬೇಕು. ನಾವೆಲ್ಲರೂ ಕೂಡ ನಾನು ಗೆಲ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ, ನಾನು ಮುಂದೆ MLA ಆಗ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ. ಗುಂಪುಗಾರಿಕೆಯಾಗಿ ಏನಾಗಿ ಪರಿಸ್ಥಿತಿ ನಾನು ಸೋತಲ್ಲ, ನಾನೇನು ಗೆದ್ದಿಲ್ಲ. ಇವತ್ತು ನಾನು ಬಹಳ ಹತ್ರ ಬಂದು ಸೋತರ ಬಹಳ ನೋವಿದೆ. ಇವತ್ತು ನಿಮಗೇನು ನೋವಾಗಿದ್ದೀರ? ನೀವು ಹತ್ತು ಪಡೆದ್ರೆ ನಾನು ಸೋತ ದಿವಸ ಒಂದೇ ಮಾತು ಹೇಳಿದ್ದೀನಿ, ನನ್ನ ಸೋಲಿಗೆ ನಾನೇ ಕಾರಣ, ನಮ್ಮ ಯಾರು ಕಾರ್ಯಕರ್ತರ ಕಾರಣ ಅಲ್ಲ. ನನ್ನ ಹಣೆ ಬರೋ ಸರಿಲ್ಲ, ನಾನು ಸೋಲಿಗೆ ಯಾರು ನಾವು ಬಟ್ ಮಾಡೋದು ಅಂತ ಹೇಳಿದ್ದೀನಿ. ನಾನು ಸೋತಾಗ ನಾನು 40 ಕೋಟಿ ಖರ್ಚು ಮಾಡಿದ್ದೆ. ನಾನು 40 ಕೋಟಿ ಖರ್ಚು ಮಾಡಿದ್ದೆ. ನಾನು 40 ಕೋಟಿ ಖರ್ಚು ಮಾಡಿದ್ದೆ. ಅಷ್ಟು ಖರ್ಚು ಮಾಡಿದ್ರು ಕೂಡ ಇವತ್ತು ಮತ್ತೆ ನಾವು ಪಕ್ಷವನ್ನ ಕಟ್ಟಬೇಕು. ನಾವೆಲ್ಲರೂ ಕೂಡ ನಾನು ಗೆಲ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ, ನಾನು ಮುಂದೆ MLA ಆಗ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಬಾರ್ಕಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, 40 ಕೋಟಿ ಖರ್ಚು ಮಾಡಿದ್ದೇನೆ ಅನ್ನುವಂತ ಮಾತನ್ನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಈಗ ಯಾರಿಗೆ ಖರ್ಚು ಮಾಡಿದ್ರು, ಏನಕ್ಕೆ ಖರ್ಚು ಮಾಡಿದ್ರು ಅನ್ನುವಂತ ಪ್ರಶ್ನೆ ಸಾಮಾನ್ಯವಾಗಿ ಕಾಡುತ್ತೆ. ಏನೇನು ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರೇಶ್? ಎಸ್ ಅಶ್ವಿನಿ, ಏನಂದ್ರೆ ಇದು ಈ ಮಾತು ಹೇಳಿರುವಂತದ್ದು ನಿನ್ನೆ ಏನು ಬಿಜೆಪಿಯ ಜಿಲ್ಲಾ ಕಚೇರಿಯಲ್ಲಿ ಪದಾಧಿಕಾರಿಗಳ ಸಭೆ ಒಂದು ಕೂಡ ನಡೆದಿತ್ತು. ಪದಾಧಿಕಾರಿಗಳ ಸಭೆಯಲ್ಲಿ ಅಂದ್ರೆ ತಾಲೂಕು ಮತ್ತು ಗ್ರಾಮ ಘಟಕಗಳ ಅಧ್ಯಕ್ಷರುಗಳನ್ನು ಮಾಡುವ ಒಂದು ವಿಚಾರದಲ್ಲಿ ಜಿಲ್ಲಾಧ್ಯಕ್ಷರು ಎಡವಟ್ ಕೂಡ ಮಾಡಿರ್ತಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿತವಾದಂತ ಕಾರ್ಯಕರ್ತರನ್ನ ಬಿಜೆಪಿಗೆ ಕರೆ ತಂದು ಅವ್ರಿಗೆ ಅಧ್ಯಕ್ಷ ಸ್ಥಾನ ಮತ್ತೆ ಬೇರೆ ಬೇರೆ ಪದಾಧಿಕಾರಿಗಳ ಸ್ಥಾನಗಳನ್ನ ನೀಡಿದ್ರಿಂದ ಅಂದ್ರೆ ಪ್ರಮುಖವಾಗಿ ಮೂಲ ಬಿಜೆಪಿಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಸಾಕಷ್ಟು ಅಸಮಾಧಾನಗೊಂಡಿದ್ರು. ಇಂಥ ಒಂದು ವೇಳೆ ಏನು ಕಾರ್ಯಕರ್ತರ ಒಂದು ಜೊತೆ ಕೂತು ಮಾತಾಡುವಂತ ಒಂದು ಸಂದರ್ಭದಲ್ಲಿ ಏನು ಮಾಜಿ ಶಾಸಕ ಅರುಣ್ ಕುಮಾರ್ ಅವರು ಈಗ ಇದಂತ ಒಂದು ವಿಚಾರವನ್ನ ಹಂಚಿಕೊಂಡಿರ್ತದ್ದು. ಅಂದ್ರೆ ತಾವು ಕಳೆದ ಚುನಾವಣೆಯಲ್ಲಿ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಯಾವ ರೀತಿ ಸೋತ್ವಿ ಮತ್ತೆ ಯಾಕೆ ಸೋತ್ವಿ, ಎಷ್ಟು ಹಣ ಖರ್ಚು ಕಳ್ಕೊಂಡೆ ಅನ್ನೋ ಮಾತನ್ನು ಕೂಡ ಬಹಿರಂಗವಾಗಿ ಕಾರ್ಯಕರ್ತರ ಸಮ್ಮುಖದಲ್ಲೇ ಹೇಳಿರುವಂತದ್ದು. ಆದ್ರೆ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ, ಚುನಾವಣೆ ಸಮಯದಲ್ಲಿ ಏನು ಅಭ್ಯರ್ಥಿಗಳಿರ್ತಾರೆ ಆ ಅಭ್ಯರ್ಥಿಗಳಿಗೆ ಇಂತಿಷ್ಟು ಹಣವನ್ನು ಮಾತ್ರ ಖರ್ಚು ಮಾಡಬೇಕು ಅನ್ನೋ ಒಂದು ಕೂಡ ಚುನಾವಣಾ ಆಯೋಗ ಮಾಹಿತಿ ಕೂಡ ನೀಡಿರುತ್ತೆ.
ಆದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಂದ್ರೆ ಮಾಜಿ ಶಾಸಕರು ಹೇಳ್ತಾರೆ, ನಾನು ಚುನಾವಣೆ ಸಮಯದಲ್ಲಿ 40 ಕೋಟಿ ಹಣವನ್ನ ಖರ್ಚು ಮಾಡಿದ್ದೀನಿ. 40 ಕೋಟಿ ಹಣವನ್ನ ಯಾರಿಗೆ ಖರ್ಚು ಮಾಡಿದ್ರು, ಯಾವ್ದಕ್ಕೋಸ್ಕರ ಖರ್ಚು ಮಾಡಿದ್ರು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ಕೇವಲ ಪಕ್ಷಕ್ಕಾಗಿ ಯಾರು ಕೂಡ 40 ಕೋಟಿ ಕೊಡಕ್ ಆಗೋದಿಲ್ಲ. ಆದ್ರೆ ಬಳಸಿದ್ದಾದ್ರೂ ಯಾರಿಗೆ, ಮತದಾರರಿಗೆ ಬಳಸಿದ್ರ ಅಥವಾ ಬೇರೆ ಯಾರಿಗಾದ್ರೂ ಬೇರೆ ಬೇರೆ ವಿಚಾರಕ್ಕೆ ಬಳಸಿದ್ರ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಆಗುತ್ತೆ. ಈ ಎಲ್ಲಾ ಪ್ರಶ್ನೆಗಳನ್ನ ಊಟ ಹಾಕುವಂತ ಒಂದು ಸಂಗತಿಯನ್ನ ಇದೀಗ ಶಾಸಕ ಅರುಣ್ ಕುಮಾರ್, ಮಾಜಿ ಶಾಸಕ ಅರುಣ್ ಕುಮಾರ್ ಅವರು ಹೇಳಿಕೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈ ಬಗ್ಗೆ ಚುನಾವಣಾ ಆಯೋಗ. ಓಕೆ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ನಾನೇನ್ ಗೊತ್ತಿಲ್ಲ, ಗುಂಪುಗಾರಿಕೆಯಾಗಿ ಏನಾಗಿ ಪರಿಸ್ಥಿತಿ ನಾನು ಸೋತರಲ್ಲ, ನಾನೇನ್ ಗೊತ್ತಿಲ್ಲ. ಇವತ್ತು ನಾನು ಬಹಳ ಹತ್ರ ಬಂದು ಸೋತರ ಬಹಳ ನೋವಿದೆ. ಇವತ್ತು ನಿಮಗೇನು ನೋವಾಗಿದ್ದೀರ, ನೀವು ಹತ್ತು ಪಡೆದ್ರೆ ನಾನು ಸೋತ ದಿವಸ ಒಂದೇ ಮಾತು ಹೇಳಿದ್ದೀನಿ, ನನ್ನ ಸೋಲಿಗೆ ನಾನೇ ಕಾರಣ, ನಮ್ಮ ಯಾರು ಕಾರ್ಯಕರ್ತರ ಕಾರಣ ಅಲ್ಲ. ನನ್ನ ಹಣೆ ಬರೋ ಸರಿಲ್ಲ, ನಾನು ಸೋಲಿಗೆ ಯಾರು ನಾವು ಬಟ್ ಮಾಡೋದು ಅಂತ ಹೇಳಿದ್ದೀನಿ. ನಾನು ಸೋತಾಗ ನಾನು 40 ಕೋಟಿ ಖರ್ಚು ಮಾಡಿದ್ದೆ, ನಾನು 40 ಕೋಟಿ ಖರ್ಚು ಮಾಡಿದ್ದೆ, ನಾನು 40 ಕೋಟಿ ಖರ್ಚು ಮಾಡಿದ್ದೆ. ಅಷ್ಟು ಖರ್ಚು ಮಾಡಿದ್ರು ಕೂಡ ಇವತ್ತು ಮತ್ತೆ ನಾವು ಪಕ್ಷವನ್ನ ಕಟ್ಟಬೇಕು. ನಾವೆಲ್ಲರೂ ಕೂಡ ನಾನ್ ಗೆಲ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ, ನಾನು ಮುಂದೆ MLA ಆಗ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ. ಗುಂಪುಗಾರಿಕೆಯಾಗಿ ಏನಾಗಿ ಪರಿಸ್ಥಿತಿ ನಾನು ಸೋತರಲ್ಲ, ನಾನೇನ್ ಗೊತ್ತಿಲ್ಲ.